ಇವಾಗ ಏನು ಅಂತ ಹೇಳಿದ್ರೆ ಇವಾಗ ನಮ್ದು ಇದು ಒಂದು 10 ಎಕರೆ ಬೌಂಡ್ರಿ ಬರುತ್ತೆ ಸರ್. ಇದು 10 ಎಕರೆಯಲ್ಲಿ 4 ಎಕರೆ ನಮ್ದು, ಒಂದು 4 ಎಕರೆ ನಮ್ ಚಿಕ್ಕಪ್ಪ ಅವ್ರದ್ದು, ಇನ್ 4 ಎಕರೆ ನಮ್ಮ ಊರವ್ರದ್ದು ಇನ್ನೊಬ್ರು ಸಂಬಂಧಪಟ್ಟಿ ನಮ್ಮ ತೋಟದ ಮೇಲ್ಗಡೆ ಇದೆ. ಸೊ ಅದ್ ನಾವು ಹೊರಗಡೆ ಮಾತ್ರ ಬೇಲಿ ಹಾಕೊಂಡಿದೀವಿ. ಸೊ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಒಬ್ಬರೇ ಸ್ಪ್ರೇ ಮಾಡಲ್ಲ ಯಾವಾಗ್ಲೂ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಾನ್ ಸ್ಪ್ರೇ ಮಾಡಿ ಅವ್ರು ಸ್ಪ್ರೇ ಮಾಡದೇ ಇದ್ರೆ ಅಲ್ಲಿರಂತ ಫಂಗಲ್ ಇನ್ನೊಂದು 20 ಡೇಸ್ ಬಿಟ್ಟು ಮತ್ತೆ ನನ್ನ ತೋಟಕ್ಕೆ ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಇವಾಗ ನಾವು 3 ಜನ ಸ್ಪ್ರೇ ಮಾಡ್ತೀವಿ. ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಹಿಂದ್ಗಡೆ ಇರೋ ತೋಟ ಮತ್ ಮೇಲ್ಗಡೆ ಇರೋ ತೋಟ ಎಲ್ಲರೂ ಒಟ್ಟಿಗೆ ಸ್ಪ್ರೇ ಮಾಡ್ತೀವಿ. ಸೊ ಇದು ಹೆಂಗಾಗತ್ತೆ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತೀವಿ ಸರ್. ಇವಾಗ ಅವರು ಒಂದು ಅರ್ಥ ಮಾಡ್ಕೊಂತ ಬಂದ್ರಿ. ಇವಾಗ ಒಬ್ಬರು ತೋಟದಲ್ಲಿ ಸ್ಪ್ರೇ ಮಾಡಿ ಒಬ್ರು ತೋಟದಲ್ಲಿ ಸ್ಪ್ರೇ ಮಾಡದೇ ಇದ್ರೆ ತೋಟಗಳು ಹಾಳಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಇವಾಗ ಮಾಡಿದ್ದು ಉಪಯೋಗ ಆಗಲ್ಲ, ಸೊ ಮಾಡದೇ ಇದ್ದವ್ರದ್ದು ಉಪಯೋಗ ಆಗಲ್ಲ. ಸೊ ಏನ್ ಮಾಡ್ತೀವಿ ಅದಕ್ಕೋಸ್ಕರ ಒಟ್ಟಿಗೆ ಅಟ್ ಎ ಟೈಮ್ ಎಲ್ಲರೂ ಒಂದೇ ಕೆಮಿಕಲ್ ನ ಕ್ಲೀನ್ ಆಗಿ ಸ್ಪ್ರೇ ಮಾಡ್ಕೊಂಡು ತೋಟ ಉಳಿಸ್ಕೊಂತ ಹೋಗ್ತೀವಿ ಸರ್. ಅದೊಂದು ಕೋರ್ಡಿನೇಷನ್ ಅಕ್ಕಪಕ್ಕದ ತೋಟದಲ್ಲಿ ಎಲ್ಲರಿಗೂ ಬೇಕು, ಇದ್ರೆ ತುಂಬಾ ಉತ್ತಮ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ನಮ್ದೇ ಆಗ್ಲಿ ನಮ್ದು ಡ್ರಮ್ಗಳಿದೆ ಸ್ಪ್ರೇ ಮಾಡೋದಕ್ಕೆ, ಸೊ ಅವ್ರದ್ದು ಇದೆ. ಸೊ ನೆಸೆಸಿಟಿ ಇತ್ತು ಅಂದ್ರೆ ಎಲ್ಲರೂ ಒಟ್ಟಿಗೆ ಯೂಸ್ ಮಾಡ್ಕೊಂತೀವಿ ಎಲ್ಲರೂ ತಗೊಂಡು. ಸೊ ಈ ತರ ಒಂದು ಕೋರ್ಡಿನೇಷನ್ ಅಕ್ಕಪಕ್ಕ ತೋಟಗಳಲ್ಲಿ ಬಂತು ಅಂದ್ರೆ ಎಲ್ಲರೂ, ಇವಾಗ ನನಗೆ ಒಂದು 100% ಇರುತ್ತೆ ಸರ್. ನನ್ನ 100% ನಾನು ಈಲ್ಡ್ ತೆಗಿಬಹುದು, ಅವ್ರಿಗೂ ಒಂದು 100% ಇರುತ್ತೆ. ಸೊ ಆ 100% ಅಲ್ಲಿ ಅವ್ರು ಈಲ್ಡ್ ತಕ್ಕೊಬಹುದು. ಸೊ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಿರೋದು ಅಕ್ಕಪಕ್ಕದಲ್ಲಿ ಒಳ್ಳೆ ಕೋರ್ಡಿನೇಷನ್ ಇಟ್ಕೊಳ್ರಿ, ಈಲ್ಡ್ ಇನ್ನ ಚೆನ್ನಾಗಿ ಬರುತ್ತೆ. ಸೊ ನಾವು ಚಾಲೆಂಜ್ ಮಾಡೋದಕ್ಕಿಂತ ಒಳ್ಳೆ ಇವಾಗ ಹೆಂಗೆ ಅಂತ ಹೇಳಿದ್ರೆ ಪಾಸಿಟಿವ್ ಲೆವೆಲ್ ತಗೊಂಡೋಗ್ಬೇಕು. ನಾವು ಅದನ್ನ ಈಲ್ಡ್ ತೆಗಿಬೇಕು ಅಂದಾಗ ಪಾಸಿಟಿವ್ ಆಗಿ ನಾವು ತಗೊಂಡು ಹೋದ್ವಿ ಅಂತ ಹೇಳಿದಾಗ ಒಂದೊಳ್ಳೆ ಕೋರ್ಡಿನೇಷನ್ ಬೆಳ್ಕೊಂಡು ಎಲ್ಲರೂ ಚೆನ್ನಾಗಿ ಬೆಳೆಯೋಣ ಅನ್ನೋ ಒಂದು ಇಂಟೆನ್ಷನ್ ಸರ್ ನಮ್ದು.